तालुक्यातील यादवाड येथे दलित युवकावर जीवघेणा हल्ला झाल्याच्या आणि रायबाग तालुक्यातील निलजी गावात डॉक्टर बाबासाहेब आंबेडकर यांच्या प्रतिमेला अपमानित केल्याच्या घटनेच्या निषेधार्थ गोकाक बसवेश्वर चौकात शेकडो दलितांनी रस्ता अडवून जोरदार आंदोलन केले। यानंतर घोषणा देत आणि पायी मोर्चा काढत त्यांनी पोलिसांच्या कार्यपद्धती विरोधात तहसीलदार कार्यालयासमोर धरणे आंदोलन केले। आंदोलनात सहभागी झालेल्या दलित महिला अध्यक्ष कमला करमण्णावर यांनी बोलताना सांगितले की ज्याने हल्ला केला तो व्यक्ती उपाध्यक्ष पदावर आहे। डॉक्टर बाबासाहेब आंबेडकर यांनी दिलेल्या संविधानामुळेच ही पदे मिळाली आहेत। मात्र कामासाठी आलेल्या दलित युवकाचा अपमान सहन न झाल्यामुळे कल्मेश गाणीगेरी या व्यक्तीने त्याच्यावर हल्ला केला आहे। ಮೊನ್ನೆ ಯಾದವಾಡ ಗ್ರಾಮದಲ್ಲಿ ನಡೆದಿರತಕ್ಕಂತ ನಮ್ಮ ದಲಿತ ಯುವಕನ ಮೇಲೆ ಪ್ರಜ್ವಲ್ ದೊಡ್ಡನವರಂತಕ್ಕಂತ ವ್ಯಕ್ತಿಯ ಮೇಲೆ ಒಂದು ಹಲ್ಲೆ ನಡೆದಿದೆ। ಆ ಕಾರಣದಿಂದಾಗಿ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ। ಆರೋಪಿಗಳನ್ನ ಹಿಡಿಲಿಕ್ಕೆ ಪೊಲೀಸರು ಯಾಕೆ ಹಿಂದೇಟ ಹಾಕ್ತಾ ಇದ್ದಾರೆ ಅಂತ ನಮಗೆ ತಿಳಿತಾ ಇಲ್ಲ। ಅಂತ ಆರೋಪಿಗಳನ್ನ ತಾವು ತಗೊಂಡ್ಬಂದು ಬಂಧಿಸಿದ್ರಿ, ಬಟ್ ಆದ್ರೆ ಈತನನ್ನ ತರಲಿಕ್ಕೆ ಯಾಕೆ ಹಿಂದೇಟ ಹಾಕ್ತಾ ಇದ್ದೀರಾ? ಅವ್ರ ಹಿಂದೆ ಯಾರಾದರೂ ಅಂತ ಬಲಿಷ್ಠವಾದ ಕೈವಾಡ ಏನಾದರೂ ಇದ್ರೆ ತಾವು ಹೆದರ್ತಾ ಇದ್ದೀರಾ ಅಂತಕ್ಕಂಥದ್ದು ನಮ್ಗೆ ತಿಳಿತಾ ಇಲ್ಲ। ಸೊ ಹಾಗಾಗಿ ದಯಮಾಡಿ ಆತನನ್ನ ತಕ್ಷಣ ತಾವು ಬಂಧಿಸಿ ಅವನಿಗೆ ತಕ್ಕ ಶಿಕ್ಷೆಯನ್ನು ಕೊಡ್ಬೇಕಂತ ನಾವು ಈ ಮೂಲಕ ತಮಗೆ ಮನವಿಯನ್ನ ಮಾಡ್ಕೊತಾ ಇದ್ದೀವಿ। ಅದೇ ರೀತಿಯಾಗಿ ಇವತ್ತು ನಾವು ಇಲ್ಲಿ ಗೋಕಾಕ್ನಲ್ಲಿ ಮಾಡ್ತಕ್ಕಂಥ ಧರಣಿಯನ್ನ ನಾಳೆ ನಿಮ್ಮ ಸ್ಟೇಷನ್ ಮುಂದೆ ಮಾಡದೇ ಇರೋ ಹಾಗೆ ತಾವು ನೋಡ್ಕೋಬೇಕು। ಏನು ಆ ವ್ಯಕ್ತಿ ಹತ್ರ ಬಂದು ಹೋಲ್ಸೇಲ್ ಅಲ್ಲಿ ಸಿಗರೇಟ್ ಕೇಳುವಂತ ಒಂದು ಚೀಪ್ ವ್ಯಕ್ತಿ ನಾವು ಬಂದು ನಮ್ಮ ದಲಿತ ಯುವಕರ ಮೇಲೆ ಹಲ್ಲೆ ಮಾಡುವಂತ ಇದು ಏನದು ಒಂದು ಪ್ರವೃತ್ತಿಗಳವ ನಾವು ತನಗೆ ಸಿಗರೇಟ್ ಬೇಕಾದ್ರೆ ಹೋಗಿ ಎಲ್ಲಾದ್ರೂ ದುಡ್ಡು ಕೊಟ್ಟು ತಗೋಬೇಕಾಗಿತ್ತು। ಬಟ್ ದಲಿತ ಯುವಕ ಅಂದ್ರೆ ಅವು ಅಶಕ್ತದನಂತ ತಿಳಿದು ಅವನ ಮೇಲೆ ಆ ಥರ ಹಲ್ಲೆ ಮಾಡಿದ್ದಾರೆ ಏನೇ, ಅದಕ್ಕೆ ತಾವು ದಯಮಾಡಿ ಆತನನ್ನ ಬಂಧಿಸಬೇಕು। ಇಲ್ಲದೆ ಹೋದ್ರೆ ನಾವು ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡಬೇಕಾಗ್ತದಂತ ಈ ಮೂಲಕ ತಮಗೆ ಎಚ್ಚರಿಕೆಯನ್ನ ನೀಡ್ತಾ ಇದ್ದೀವಿ। ಕಮಲಾ करमना ರಾಜ್ಯಾಧ್ಯಕ್ಷರು कर्नाटक दलित संघर्ष समिती। यावेळी दलित नेते ईश्वर गुडज यांनी पोलिसांना आरोपींचे ठिकाण माहीत असूनही ते अटक करण्यात टाळाटाळ करत असल्याचा आरोप केला। ಬೆಳಗಾವಿಯಿಂದ ಮೂಡಲಗಿರಿಂದ ಗೋಕಾಕ್ನಿಂದ ನಾವು ಬಂದು ಪ್ರತಿಭಟಿಸಿ ಮಾನ್ಯ ತಹಸೀಲ್ದಾರ್ ಮೂಲಕ ಮಾನ್ಯ ಬೆಳಗಾವಿ ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ಮತ್ತು ಗೋಕಾಕ್ DSP ಅವರಿಗೆ ಹಾಗೂ ಮೂಡಲಗಿ ಸಿಪಿಐ ಸಾಹೇಬರಿಗೆ ಮತ್ತು ರಾಯಬಾಗ್ CPI ಅವರಿಗೆ ವಿನಂತಿಸಿಕೊಳ್ಳುವುದೇನೆಂದರೆ ಕಳೆದ 4 ದಿನ ಆಯಿತು ಯಾದವಾಡ ಗ್ರಾಮದಲ್ಲಿ ದಲಿತ ಯುವಕನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿರುವ ಏನು ಯಾದವಾಡ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷನ ತಕ್ಷಣ ಅರೆಸ್ಟ್ ಮಾಡಬೇಕು। 4 ದಿನ ಕಳೆದರೂ ಸಹಿತ ಅರೆಸ್ಟ್ ಮಾಡುವಂತ ಕೆಲಸ ಪೊಲೀಸ್ ಇಲಾಖೆ ಮಾಡಲಿಲ್ಲ। ಯಾಕಂದ್ರೆ ಅವ್ರು ರಾಜಕಾರಣಿ ಅದಾನಂತ ಏನ್ ಮಾಡೋರು ಅನ್ನೋದು ಅನುಮಾನ ಬರ್ತೈತಿ। ಯಾಕಂದ್ರೆ ಆ ಹುಡುಗನ ಮೇಲೆ ಹಲ್ಲೆ ಆಗಿದೆ। ಆ ಹುಡುಗ ಏನಾದ್ರ ನೀವು ನ್ಯಾಯ ಕೊಡಿಸ್ಬೇಕಂದ್ರ ಆತನನ್ನು ಕೂಡಲೇ ಬಂಧಿಸುವಂತ ಕೆಲಸ ಆಗಬೇಕು। ಮತ್ತು ರಾಯಬಾಗ್ ತಾಲೂಕಿನ ನಿರ್ಜಿ ಗ್ರಾಮದಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಸಗಣಿ ಬೆಳೆದ ಕಿಡಿಗೇಡಿಗಳನ್ನು ಕೂಡಲೇ ಬಂಧಿಸುವಂತ ಕೆಲಸ ಮಾಡಬೇಕು। ಇನ್ನೊಂದು ಈ ಕಿಡಿಗೇಡಿಗಳಿಗೆ ಏನ್ ಹೇಳ್ತೀನಿ ಅಂದ್ರ, ಏನು ನೀನು ಬೆಳಗ್ಗೆ ಎದ್ದು ಸಾಯಂಕಾಲವರೆಗೆ ಏನೇನು ಅನುಭವಿಸ್ತಾ ಇದೆಯಲ್ಲ, ಅರಿವಿ ಹಾಕೋದು, ಫೋನ್ಯಾಗ ಮಾತಾಡೋದು, ಊಟ ಮಾಡೋದು, ಚಹಾ ಕುಡಿದು, ಇದನ್ನೆಲ್ಲ ಹಕ್ಕುಗಳನ್ನ ಕೊಟ್ಟಿರುವಂತ ಯಾರಾದ್ರೂ ಇದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ। ಏನು ಮತ್ತೆ ನಾನು ಬೆಳಗಾವಿ CO ಅವರಿಗೆ ವಿನಂತಿ ಮಾಡ್ಕೋತೀನಿ, ಈ ಗ್ರಾಮ ಪಂಚಾಯಿತಿ ಸದಸ್ಯತ್ವನ ರದ್ದು ಮಾಡಬೇಕು। ಯಾಕಂದ್ರ ಇವು ಏನು ಅಕ್ರಮ ಚಟುವಟಿಕೆಗಳು, ಏನು ಒಬ್ಬ ವ್ಯಕ್ತಿ ಮೇಲೆ ಹಲ್ಲೆ ಮಾಡೋದಂದ್ರ, ಒಬ್ಬ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಹಲ್ಲೆ ಮಾಡೋದಂದ್ರ ಇದು ಕಾನೂನು ಬಾಹಿರ ಚಟುವಟಿಕೆ ಆಗುತ್ತೈತಿ। ಇದನ್ನ ಗುರುತಿಸಿಕೊಂಡು ಅವನ ಸದಸ್ಯತ್ವ ರದ್ದು ಮಾಡಬೇಕಂತ ಈ ಸಂದರ್ಭದಲ್ಲಿ ಕೇಳ್ತೀನಿ। ನೋಡ್ರಿ, ನಮಗ ಕರ್ನಾಟಕ ಪೊಲೀಸ್ ಇಲಾಖೆ ಮೇಲೆ ಬಹಳ ಗೌರವ ಇದೆ, ಬಹಳ ನಂಬಿಕೆ ಇದೆ। ಇವತ್ತು ಪೊಲೀಸ್ ಇಲಾಖೆ ಇರದೇ ಹೋದ್ರೆ ನಾವೆಲ್ಲರೂ ಈ ರೀತಿ ಮಾತಾಡ್ತಾ ಇರಲಿಲ್ಲ। ಆದ್ರೆ ನಾವು ಕುಲಗೋಡ ಪೊಲೀಸ್ ಇಲಾಖೆದವರು ಯಾಕೋ ಅವರ ಉದ್ದೇಶಪೂರ್ವಕವಾಗಿ ಆತನನ್ನ ಬಚ್ಚಿ ಇಟ್ಟು ಅವನನ್ನ ಅರೆಸ್ಟ್ ಮಾಡ್ತಾ ಇಲ್ಲ ಅನ್ಸುತ್ತೆ। ನಮಗ ಅನುಮಾನ ಬರೋದೈತಿ ಪೊಲೀಸ್ ಇಲಾಖೆ ಮೇಲೆ। ನೋಡ್ರಿ, ರಾಜಕೀಯ ಒತ್ತಡ ಇರಲಿ, ಏನೇ ಇರಲಿ, ತಪ್ಪು ಮಾಡಿದಾನಂದ್ರ ಅವ್ ಯಾರೇ ಇರಲಿ, ಇವತ್ತು ಕೋಟ್ಯಾಧೀಶರಿಗೂ ಅದೇ ಕಾನೂನು, ಬಡವನಿಗೂ ಅದೇ ಕಾನೂನು ಕೊಟ್ಟಿರುವಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ದಾರೆ। ನಮ್ಮ ಜೊತೆ ಕಾನೂನು ಇದೆ। ಈಗ ಏನಾರ ಬಂಧನ ಮಾಡದೆ ಹೋದ್ರೆ ನಾವು ಮುಂದಿನ ದಿನಮಾನದಾಗ ನಮ್ಮ ಇಡೀ ನಮ್ಮ ದಲಿತ ಪರ ಸಂಘಟನೆಯಿಂದ ಬೆಳಗಾವಿ ಚಲೋ ಮಾಡಬೇಕಂತ ಈ ಸಂದರ್ಭದಲ್ಲಿ ಹೇಳ್ತೀವಿ।
ಗ್ರಾಮದಲ್ಲಿ ಮೊನ್ನೆ ನಮ್ಮ ದಲಿತ ಯುವಕನ ಮೇಲೆ ಹಲ್ಲೆ ಆಗಿತ್ತು ಸರ್. ಅದ್ರ ಸಲುವಾಗಿ ನಾವು ಪ್ರತಿಭಟನೆ ಮಾಡತ್ತೇವೆ. ಇವಾಗ ಪೊಲೀಸರು ಅದ್ರ ಬಗ್ಗೆ ಎಲ್ಲ ತನಿಖೆನೂ ಮಾಡತ್ತಾರ್ರೆ. ಅವ ಅದಾನ ಅನ್ನೋದು ಗೊತ್ತೈತ್ರಿ ಅವರಿಗೆ, ನಮಗೂ ಅದು ಗೊತ್ತೈತ್ರಿ. ಅವ್ನು ಹಿಡಿಯತ್ತಾರೋ ಮಾಡತ್ತಾರೋ ಅಂತೇಳಿ ನಮ್ಗೆ ಗೊತ್ತೈತಿ ಸರ್. ಆದ್ರೆ ಅವ್ರಿಗೇನು ಅಸಾಧ್ಯ ಅಲ್ರಿ ಅದು. ಅವ್ನು ತರೋದು ಒಳ ಹಾಕ್ಸೋದು ಏನು ಅಸಾಧ್ಯ ಅಲ್ಲ. ದಯಮಾಡಿ ತೊಗೊಂಬರ್ರಿ ಸರ್. ಕ್ರಿಮಿನಲ್ನ ಹಿಡ್ತೀರಿ ಸರ್ ನೀವು. ಮತ್ತು ಅವನ ಹಿನ್ನೆಲೆ ಯಾರ್ಯಾರು ಅದಾರು ಯಾರ್ಯಾರು ಇಲ್ಲ, ಅವ್ನು ಯಾರು ಇದು ಮಾಡತ್ತಾರ ಅನ್ನೋದು ನಿಮಗೂ ಗೊತ್ತೈತೆ ಸರ್. ದಯಮಾಡಿ ಅವ ಎಲ್ಲಿದಾನ ಅವ್ನು ತೊಗೊಂಬಂದು ಅರೆಸ್ಟ್ ಮಾಡಿ. ಇವಾಗ ನೀವು ತಂದು ಅರೆಸ್ಟ್ ಮಾಡಲಿಲ್ಲ ಸರ್, ಇವತ್ತು ಇಲ್ಲಿ ಗೋಕಾಕದಲ್ಲಿ ಮಾಡತ್ತೆ. ನಾಳೆ ನಿಮ್ಮ ಸ್ಟೇಷನ್ ಮುಂದೆ ನಮ್ಮನ್ನ ಕೊಂಡೋಗಿ ಮಾಡಕ್ಕೆ ಹೋಗ್ಬೇಕು. श्री महेश वाल्मिकी युवा संघटने राज्याध्यक्ष सुरेश कुमार. या आंदोलनात गोकाकचे दलित नेते गोविंद कळडीमनी, रमेश हरिजन, बसवराज मेस्त्री, रफिक बोकरे, शट्टप्पा मेस्त्री, वाल्मिकी संघाचे राज्याध्यक्ष सुरेश कुमारेशी, रमेश मेस्त्री आणि इतर दलित कार्यकर्ते सहभागी झाले होते. मनोहर मॅगेरी, KMM मराठी, गोकाक.